ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ CCTV DVRಗೆ ಬೆಸ್ಟ್ ವೈಫೈ ಅಡಾಪ್ಟರ್ಸ್ ಮೀನ್ಸ್ ಇಂಟರ್ನೆಟ್ ಕನೆಕ್ಷನ್ ಕೊಡೋದಕ್ಕೆ ಇಲ್ಲಿ ಕಾಣ್ತಿರುವಂತಹ ವೈಫೈ ಅಡಾಪ್ಟರ್ಸ್ನ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರ್ತೀರಾ. ಬಟ್ ಅದು ನಿಮ್ಮ CCTV DVRಗೆ ಸಪೋರ್ಟ್ ಆಗೋದಿಲ್ಲ ಅಥವಾ ವರ್ಕ್ ಆಗೋದಿಲ್ಲ. ನೋಡ್ತಿರ್ಬೋದು, ಸಾಕಷ್ಟು ವೈಫೈ ಡೋಂಗಲ್ಸು ಇಂಟರ್ನೆಟ್ಟಲ್ಲಿ ಮೀನ್ಸ್ ಫ್ಲಿಪ್ಕಾರ್ಟ್, ಅಮೆಝಾನಲ್ಲಿ ಅವೈಲಬಲ್ ಇರುತ್ತೆ. ಬಟ್ ಮ್ಯಾಕ್ಸಿಮಮ್ ನಂಬರ್ ಆಫ್ ವೈಫೈ ಅಡಾಪ್ಟರ್ಸು ನಿಮ್ಮ CCTV DVRಗೆ ಸಪೋರ್ಟ್ ಆಗೋದಿಲ್ಲ. ನೀವು ಸಹ ಇದೇ ಥರ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದರೆ ಈ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ. ತುಂಬ ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನೋಡ್ತಿರ್ಬೋದು, ಒಂದು ವೈಫೈ ಅಡಾಪ್ಟರ್ನ ಕನೆಕ್ಟ್ ಮಾಡಿದ್ದೀನಿ. ಇಲ್ಲಿ ಸಾಕಷ್ಟು ವೈಫೈ ನೆಟ್ವರ್ಕ್ಸ್ನ ತೋರಿಸ್ತಿದೆ. ಬಟ್ ಇನ್ನೊಂದು ವೈಫೈ ಅಡಾಪ್ಟರ್ನ ಇಲ್ಲಿಗೆ ಕನೆಕ್ಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ಕೆಲವೊಂದು ವೈಫೈ ಅಡಾಪ್ಟರ್ ಚೆನ್ನಾಗಿದ್ರೂ ಸಹ ತೋರಿಸೋದಿಲ್ಲ. ಸೊ ಈಗ ನಾನು ಮತ್ತೊಮ್ಮೆ ರಿಫ್ರೆಶ್ ಕೊಡ್ತಾ ಇದ್ದೀನಿ. ವೈಫೈ ಅಡಾಪ್ಟರ್ನ ಕನೆಕ್ಟ್ ಮಾಡಿದರೂ ಸಹ ಇಲ್ಲಿ ಯಾವುದು ವೈಫೈ ನೆಟ್ವರ್ಕ್ ತೋರಿಸ್ತಿಲ್ಲ. ಸೊ ಇದು DVR ಪ್ರಾಬ್ಲಮ್ಮಾ ಅಥವಾ ನಾವು ಬಳಸುವಂಥ ವೈಫೈ ಅಡಾಪ್ಟರ್ ಪ್ರಾಬ್ಲಮ್ಮಾ? ನಿಮಗೂ ಸಹ ಇದೇ ಥರ ಡೌಟ್ಸ್ ಬಂದಿರುತ್ತೆ. ಸೊ ಆ ಡೌಟ್ನ ಕ್ಲಿಯರ್ ಮಾಡೋದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಬಳಸ್ತಿರುವಂಥ ಹಿಕ್ವಿಷನ್, CP+, ದಾವ್ಹಾ ಹಾಗೆ ಪ್ರೇಮ ಕಂಪ್ನಿಯ CCTV DVR ಆಪರೇಟಿಂಗ್ ಸಿಸ್ಟಮ್ ಬಂದು ಲಿನಕ್ಸ್ ಆಗಿರುತ್ತೆ. ಸೊ ಎಲ್ಲ ಕಂಪ್ನಿಯ CCTV DVR ಬಂದು ಲಿನಕ್ಸ್ ಸಾಫ್ಟ್ವೇರ್ನ ಹೊಂದಿರುತ್ತೆ. ಸಿಂಪಲಾಗಿ ಅರ್ಥ ಮಾಡ್ಕೊಬೇಕು ಅಂದರೆ ಸ್ಯಾಮ್ಸಂಗ್ ಕಂಪ್ನಿಯವರು ಆ್ಯಂಡ್ರಾಯ್ಡ್ OSನ ಬಳಸ್ತಾರೆ. ಹಾಗೆ PC ಮತ್ತು ಲ್ಯಾಪ್ಟಾಪ್ ಅವರು ವಿಂಡೋಸ್ OSನ ಬಳಸ್ತಾರೆ. ಅದೇ ರೀತಿ ನೋಡೋದಾದರೆ ಆ್ಯಪಲ್ ಕಂಪ್ನಿಯವರು iOS ಸಾಫ್ಟ್ವೇರ್ನ ಬಳಸ್ತಾರೆ. ಸೊ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಅನ್ನೋದು ಒಂದು ಸಾಫ್ಟ್ವೇರ್, ಅದು CCTV DVRಗಳಲ್ಲಿ ಇನ್ಸ್ಟಾಲ್ ಮಾಡಿರ್ತಾರೆ. ನೋಡೋದಕ್ಕೆ ಈ ರೀತಿ ಕಾಣುತ್ತೆ. ಸೊ ಫ್ರೆಂಡ್ಸ್, ಈಗ ನಿಮಗೆ ಸಾಫ್ಟ್ವೇರ್ ಬಗ್ಗೆ ಮಾಹಿತಿನ ತಿಳಿಸಿದ್ದೀನಿ. ಈ ಸಾಫ್ಟ್ವೇರ್ ಬಗ್ಗೆ ನಿಮಗೆ ಯಾಕೆ ತಿಳಿಸಿದೆ ಅಂದರೆ, ನೀವು ಕನೆಕ್ಟ್ ಮಾಡುವಂಥ ವೈಫೈ ಡೋಂಗಲ್ಲು ಸಹ ನಿಮ್ಮ CCTV DVRಗೆ ಸಪೋರ್ಟ್ ಆಗಬೇಕು. ಮೀನ್ಸ್ ಲಿನಕ್ಸ್ ಸಾಫ್ಟ್ವೇರ್ಗೆ ಸಪೋರ್ಟ್ ಆಗುವಂಥ ವೈಫೈ ಡೋಂಗಲ್ನ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಪರ್ಚೇಸ್ ಮಾಡಿದ್ರೆ ಮಾತ್ರ ನಿಮ್ಮ CCTV DVRಗೆ ಕರೆಕ್ಟಾಗಿ ವರ್ಕ್ ಆಗುತ್ತೆ. ಇಲ್ಲ ಅಂದರೆ ನೀವು ವೈಫೈ ಡೋಂಗಲ್ನ ಪರ್ಚೇಸ್ ಮಾಡಿದ್ರೂ ಸಹ CCTV DVRಗೆ ಸಪೋರ್ಟ್ ಆಗಲ್ಲ. ಸೊ ಅಂಥ ವೈಫೈ ಅಡಾಪ್ಟರ್ಸ್ ಅಥವಾ ವೈಫೈ ಡೋಂಗಲ್ಸ್ ಓನ್ಲಿ ಕಂಪ್ಯೂಟರ್ಸ್ಗೆ ಮಾತ್ರ ಸಪೋರ್ಟ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು, TP-Link ಕಂಪ್ನಿಯ ಒಂದು ವೈಫೈ ಅಡಾಪ್ಟರ್ನ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. 300 MB/s ಇಂಟರ್ನೆಟ್ ಡಾಟಾ ಟ್ರಾನ್ಸ್ಫರ್ ಆಗುತ್ತೆ. ಸೊ ಮೇಲ್ಭಾಗದಲ್ಲಿ ನೋಡ್ತಿರ್ಬೋದು, ವಿಂಡೋಸ್ ಅಂತ ಸಿಂಬಲ್ ಕೊಟ್ಟಿದ್ದಾರೆ. ಮೀನ್ಸ್ ಇದು ಲ್ಯಾಪ್ಟಾಪ್ಗೆ ಮತ್ತು ಕಂಪ್ಯೂಟರ್ಸ್ಗೆ ವರ್ಕ್ ಆಗುತ್ತೆ. ಆ್ಯಂಡ್ ಮ್ಯಾಕ್ ಅಂತ ತೋರಿಸಿದ್ದಾನೆ ಮೇಲೆ, ಮೀನ್ಸ್ ಆ್ಯಪಲ್ ಪ್ರಾಡಕ್ಟ್ಸ್ಗೂ ಸಪೋರ್ಟ್ ಆಗುತ್ತೆ. ಜೊತೆಗೆ ಕೆಳಗಡೆ ಲಿನಕ್ಸ್ ಸಪೋರ್ಟ್ ಅಂತ ಇದೆ. ಸೊ ಇದು CCTV DVRಗೂ ಸಹ ಸಪೋರ್ಟ್ ಆಗುತ್ತೆ ಅಂತ ಅದು ಮೆನ್ಷನ್ ಮಾಡಿರ್ತಾರೆ. ಸೊ ನೀವೇನಾದ್ರು ಪರ್ಚೇಸ್ ಮಾಡಬೇಕು ಅಂದರೆ ಲಿನಕ್ಸ್ ಸಪೋರ್ಟ್ ಅಂತಿರುವಂತಹ ವೈಫೈ ಅಡಾಪ್ಟರ್ಸ್ನ ಮಾತ್ರ ಪರ್ಚೇಸ್ ಮಾಡಬೇಕಾಗುತ್ತೆ. ಸ್ಪೀಡ್ ಬಂದು 300 MB/s ಡಾಟಾ ಟ್ರಾನ್ಸ್ಫರ್ ಆಗುತ್ತೆ ಅಟ್ 2.4 GHz ಫ್ರೀಕ್ವೆನ್ಸಿನಲ್ಲಿ. ಸೊ ಬ್ಯಾಕ್ಗ್ರೌಂಡಲ್ಲಿ ಈ ಥರ ಇದೆ. ಬನ್ನಿ ಬಾಕ್ಸ್ನ ಓಪನ್ ಮಾಡಿಬಿಟ್ಟು ಬಾಕ್ಸ್ ಒಳಗಡೆ ಏನೇನಿದೆ ಅಂತ ನೋಡ್ತಾ ಹೋಗೋಣ. ಫ್ರೆಂಡ್ಸ್, ಇದು ಟೋಟಲಿ ಒಂದು 500 to 600 ರೂಪೀಸ್ ಕಾಸ್ಟ್ ಆಗುತ್ತೆ. ನೀವು ಫ್ಲಿಪ್ಕಾರ್ಟ್, ಅಮೆಝಾನಲ್ಲಿ ಪರ್ಚೇಸ್ ಮಾಡ್ಬೋದು. ಬಾಕ್ಸ್ ಒಳಗಡೆ ಒಂದು CD ಕ್ಯಾಸೆಟ್ ಕೊಟ್ಟಿರ್ತಾರೆ. ಹಾಗೆ ಒಂದು ಯೂಸರ್ ಮ್ಯಾನ್ಯಲ್ ಕೊಟ್ಟಿರ್ತಾರೆ. ನೋಡ್ತಿರ್ಬೋದು, ಎಲ್ಲ ಕಂಪ್ನಿಯ ಪ್ರಾಡಕ್ಟ್ಸ್ಗೆ ಸಪೋರ್ಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಯೂಸರ್ ಮ್ಯಾನ್ಯಲಲ್ಲಿ. ಹಾಗೆ ನಿಮಗೆ ಒಂದು ವೈಫೈ ಅಡಾಪ್ಟರ್ನ ಕೊಟ್ಟಿರ್ತಾರೆ. ಇದನ್ನು ವೈಫೈ ಡೋಂಗಲ್ ಅಂತಲೂ ಕರೀತಾರೆ, ಹಾಗೆ ವೈಫೈ ಅಡಾಪ್ಟರ್ ಅಂತಲೂ ಕರೀತಾರೆ. ಸೊ ಇದನ್ನು ಬಳಸೋ ಉದ್ದೇಶ ಇಷ್ಟೇ, CCTV DVRಗಾಗಿರ್ಬೋದು ಅಥವಾ ಕಂಪ್ಯೂಟರ್ಸ್ಗಾಗಿರ್ಬೋದು ವೈಫೈ ಕನೆಕ್ಷನ್ ಮೀನ್ಸ್ ಇಂಟರ್ನೆಟ್ ಕನೆಕ್ಟ್ ಮಾಡೋದಕ್ಕೆ ಈ ವಸ್ತುನ ಬಳಸ್ತಾರೆ. ನೋಡೋದಕ್ಕೆ ಈ ಥರ ಕಾಣುತ್ತೆ. ಸೊ ಕ್ಲೋಸ್ ಮಾಡಿಬಿಡೋಣ. ಈ TP-Link ವೈಫೈ ಅಡಾಪ್ಟರಲ್ಲಿ WPS ಬಟನ್ ಅಂತ ಕೊಟ್ಟಿರ್ತಾರೆ. ಸೊ ಈ ಬಟನ್ನ ಪ್ರೆಸ್ ಮಾಡೋದ್ರಿಂದ ನೀವು ಪಾಸ್ವರ್ಡ್ ಎಂಟರ್ ಮಾಡ್ದೇ ವೈಫೈ ರೂಟರ್ಗೆ ಮೀನ್ಸ್ ಇಂಟರ್ನೆಟ್ಗೆ ಕನೆಕ್ಟ್ ಮಾಡ್ಬೋದು. ನಿಮಗೂ ಸಹ ಪ್ರಾಡಕ್ಟ್ ಬೇಕು ಅಂದರೆ ಪ್ರಾಡಕ್ಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಫ್ರೆಂಡ್ಸ್, ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ಡ್.